ರಥಬೀದಿ ಅನಂತೇಶ್ವರ ದೇವಸ್ಥಾನದ ಹೊರಜಗುಲಿಯಲ್ಲಿ ಕೂತು ಭಕ್ತರಲ್ಲಿ ಭಿಕ್ಷೆ ಯಾಚಿಸುತ್ತಿದ್ದ ವೃದ್ಧೆಯನ್ನು ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ರಕ್ಷಿಸಿ ಹೊಸ ಬದುಕು ಆಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸಿರುವ ಘಟನೆ ಶನಿವಾರ ನಡೆದಿದೆ. ನಗರ ಪೊಲೀಸ್ ಠಾಣೆಯ ಎಎಸ್ಐ ಹರೀಶ್, ಸಮಾಜ ಸೇವಕಿ ಸವಿತಾ ನೆರವಿಗೆ ಬಂದಿದ್ದರು. ರಕ್ಷಿಸಲ್ಪಟ್ಟ ವೃದ್ಧೆಯು ಕೇರಳ ಪಾಪನಾಡ್ ಮಹಾಲಕ್ಷ್ಮಿ 65 ವರ್ಷ ಎಂದು ತಿಳಿದು ಬಂದಿದೆ. ದರ್ಶನಾರ್ಥಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದ ನಿತ್ಯಾನಂದ ಒಳಕಾಡು ಅವರಿಗೆ ವೃದ್ಧೆಯು ಅಸಹಾಯಕ ಸ್ಥಿತಿಯಲ್ಲಿರುವುದು ತಿಳಿದು ಬಂದಿದೆ. ವಿಚಾರಿಸಿದಾಗ ಪತಿ ಮಕ್ಕಳು ನೋಡಿಕೊಳ್ಳುತ್ತಿಲ್ಲ, ಹಾಗಾಗಿ ಆಶ್ರಮದಲ್ಲಾದರೂ ನನಗೆ ಸೇರಿಸಿ ಎಂದು ವೃದ್ಧೆ ಹೇಳಿಕೊಂಡಿದ್ದರು. ಮಾನಸಿಕವಾಗಿ ನೊಂದಿದ್ದ ವೃದ್ಧೆ ಉತ್ತರ ಭಾರತದ ತೀರ್ಥಕ್ಷೇತ್ರಗಳ ದರ್ಶನಗೈದು ಉಡುಪಿಗೆ ಬಂದಿದ್ದರು. கல்யாணம் கழிச்சு ஒரு ஆண்குட்டி அதே ஒன்றும் இல்லை, நம்ம சால் கூட ಅವ್ರು ಬರ್ತಾರೆ ನಿಲ್ಲು ಹೌದಾ வீடியோ கிளம்பி 2021 நாளைக்கு மாதிரி கிருஷ்ண மண்டபம் ಅಯೋಧ್ಯ 3 ತರದ ಅಯೋಧ್ಯ ಅದೇ ಅಂಬರ ಮಾಡ್ಕೊಳ್ಳಿ. ಅವರಾಗಿ ಹೇಳಿದ್ರು ನನಗೆ ಬೇಡ, ಕಷ್ಟ ಆಗ್ತದೆ, ಆಸನ